ಡಾಕ್ಟರ್, ಈಗ ಬಹಳ ಪ್ರಮುಖವಾಗಿ ಹೆಣ್ಣು ಮಕ್ಕಳ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರುಗಳಾಗಿರುತ್ತೆ. ನಿಮ್ಮ ಬಳಿ ಕೂಡ ಸಾಕಷ್ಟು ಹೆಣ್ಣು ಮಕ್ಕಳ ಪೋಷಕರು ಬಂದಿರ್ತಾರೆ, ನಮ್ಮ ಮಕ್ಕಳಿಗೆ ಹಿಂಗೆ ಆಗ್ತಾ ಇದೆ, ನಾವು ಏನು ಮಾಡಬೇಕು ಅಂತ ಕೆಲವೊಂದಿಷ್ಟು ಸಲಹೆಗಳನ್ನು ಕೂಡ ಪಡ್ಕೊಂಡು ಹೋಗಿರ್ತಾರೆ. ಇಂದಿನ ದಿನಗಳಲ್ಲಿ ನಾವು ಗಮನಿಸ್ತಾ ಹೋದರೆ 14 ವರ್ಷ 15 ವರ್ಷಕ್ಕೆ ಋತುಮತಿ ಆಗ್ತಾ ಇದ್ರು. ಆದರೆ ಈಗ ಕಾಲ ಬದಲಾಗಿದೆ, 10 ವರ್ಷಕ್ಕೆಲ್ಲ ಮಕ್ಕಳು ಋತುಮತಿ ಆಗ್ತಾರೆ. ಇದನ್ನು ನೀವು ಯಾವ ರೀತಿ ಅನಲೈಸ್ ಮಾಡ್ತೀರಾ ಡಾಕ್ಟರ್? ಹೌದು, ಇದರೊಳಗೆ ಋತುಮತಿಯಾಗೋದು ಅವರ ಒಂದು ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆಗೆ ತಲುಪೋ ಈ ಹಂತದಲ್ಲಿ ಅದೊಂದು ಪ್ರಮುಖ ಘಟ್ಟ ಅಂತ ಹೇಳ್ಬೋದು. ಅದ್ರ ಜೊತೆಗೆ ದೇಹದಲ್ಲಿ ಅದನ್ನು ಪ್ಯುಬರ್ಟಿ ಅಂತ ನೀವೇನು ಹೇಳ್ತಾ ಹದಿಹರಿಯಕ್ಕೆ ಕಾಲಿಡೋದು ಅಂಥ ಸಮಯದಲ್ಲಿ ದೇಹದಲ್ಲಿ ಬಹಳಷ್ಟು ಬದಲಾವಣೆಗಳಾಗುತ್ತೆ. ಋತುಮತಿಯಾಗೋದು ಅಥವಾ ಮುಟ್ಟು ಪ್ರಾರಂಭ ಆಗೋದು ಒಂದು ಚಿಹ್ನೆ. ಬೇರೆ ಎಲ್ಲ ಇತರೆ ದೈಹಿಕ ಬದಲಾವಣೆಗಳು, ಮಾನಸಿಕವಾಗಿ ಬದಲಾವಣೆಗಳು, ಲೈಂಗಿಕವಾಗಿ ಬದಲಾವಣೆಗಳು, ಇದೆಲ್ಲ ಕೂಡ ನೀವು ಆ ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆ ಕಾಲಿಡೋ ಸಮಯದಲ್ಲಿ ಆಗೋವಂಥ ಆ ಹಂತದಲ್ಲಾಗುವಂಥ ಬದಲಾವಣೆಗಳು. ಈ ಋತುಮತಿ ಆಗೋದನ್ನು ಇತ್ತೀಚಿನ ದಿನ ನೀವು ಹೇಳ್ದಂಗೆ ಮೊದಲೆಲ್ಲ ನಮ್ಮ ಕಾಲದಲ್ಲಿ SLCಗೆ PUC ಅಲ್ಲಿ ತನಕನೂ ಆಗ್ತೇವೆ. ಒಂದು 14 ವಯಸ್ಸು ಹೊತ್ತಿಗೆ ಅವಾಗ ನೀವು ಮುಟ್ಟು ಪ್ರಾರಂಭ ಆಗ್ತಾಯಿತ್ತು. ಇವಾಗ ಬರ್ತಾ ಏನಾಗಿದೆ ಅದನ್ನು ಆಮೇಲೆ 10 ವರ್ಷ 12 ವರ್ಷ 13 ವರ್ಷ, ಇವಾಗ ಒಂದು 8 ವರ್ಷದಿಂದನೇ ಎಷ್ಟೋ ಮಕ್ಕಳು 8ರಿಂದ 10 ವರ್ಷದಲ್ಲೇನೇ ಋತುಮತಿ ಆಗೋದನ್ನು ನೋಡ್ತಾ ಇದ್ದೀವಿ. ಇದನ್ನು 2 ವಿಷಯಗಳನ್ನು ನಾವು ತಿಳ್ಕೊಳ್ಬೇಕು. ಒಂದು ಅರ್ಲಿ ಪ್ಯೂಬರ್ಟಿ, ಅಂದರೆ ಸಹಜವಾಗಿ ಈ ಋತುಸ್ರಾವ ಇದು ಪ್ರಾರಂಭ ಆಗೋದು ಅಥವಾ ಈ ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆ ಕಾಲಿಡೋ ಅಂತ ಈ ಹಂತ ಸಹಜವಾಗಿ ನ್ಯಾಚುರಲ್ ಫಿನಾಮಿನಾ. ಇನ್ನೊಂದು ಏನಾಗುತ್ತೆ, ಪ್ರಿಕಾಷಿಯಸ್ ಪ್ಯೂಬರ್ಟಿ ಅಂತ ಇದೆ. ಅದು ಇನ್ನೂ ಮುಂಚೆ 8 ವರ್ಷಕ್ಕಿಂತ ಮುಂಚೆ ಕೆಲವು ಮಕ್ಕಳಲ್ಲಿ 5-6 ವರ್ಷದಲ್ಲೇ ದೇಹದಲ್ಲಿ ಬದಲಾವಣೆಗಳು, ಮುಟ್ಟು ಕಾಣಿಸ್ಕೊಳ್ಳೋದು, ಇದ್ರದ್ದು ಒಂದು ಪ್ರಿಕಾಷಿಯಸ್ ಪ್ಯೂಬರ್ಟಿ. ಅದಕ್ಕೆ ಕೆಲವು ಅದು ಒಂದು ಸಮಸ್ಯೆ ಮತ್ತು ಅದಕ್ಕೆ ಒಂದು ಹಲವಾರು ಕಾರಣಗಳಿರುತ್ತೆ. ನಾವಿವಾಗ ಅರ್ಲಿ ಪ್ಯೂಬರ್ಟಿ ಅಂತ ನಾವು ಹೇಳಿದಾಗ ಬೇಗ 8 ವರ್ಷದ ನಂತರ 8ರಿಂದ 10 ವರ್ಷದ ತನಕ ಆವಾಗ ಅದು ಮುಟ್ಟು ಪ್ರಾರಂಭ ಆದರೆ ಅದನ್ನು ನಾವು ಅರ್ಲಿ ಪ್ಯೂಬರ್ಟಿ ಅಂತ ಹೇಳ್ತೀವಿ. ಸೊ ಅದಕ್ಕಿಂತ ಮುಂಚೆ 8 ವರ್ಷಕ್ಕಿಂತ ಮುಂಚೆ 5-6-7 ವರ್ಷದಲ್ಲೇ ಏನಾದರೂ ಇದೆಲ್ಲ ಕಾಣಿಸ್ಕೊಂಡಾಗ ಅದನ್ನು ಪ್ರಿಕಾಷಿಯಸ್ ಪ್ಯೂಬರ್ಟಿ ಅಂತ ಹೇಳ್ತೀವಿ. ಇದಕ್ಕೆ ಹಲವಾರು ಕಾರಣಗಳಿದೆ. ಮೊದಲೆಲ್ಲ ನಾವು ಬಹಳ ಹಿಂದಿನ ಕಾಲದಲ್ಲಿ ನೀವು ತಗೊಳ್ತಾ ಹೋದರೆ ಆವಾಗ ಸೂರ್ಯ ಮುಳುಗೋ ಹೊತ್ತಿಗೆ ಮಲ್ಕೊಂಡು ಸೂರ್ಯ ಹುಟ್ಟಿದ ತಕ್ಷಣ ಹೇಳ್ಬೇಕು ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್. ಅದು ಏನಂದರೆ ಲೈಟು, ಅಂದರೆ ಯಾವಾಗ ಬೆಳಕು ಇದಿರಲ್ಲ ಕತ್ತಲಿರ್ತಿತ್ತು ಆವಾಗ ಮಲಗಿ ಹೇಳೋ ಹೊತ್ತಿಗೆ ಬೆಳಕು ಬರೋ ಹೊತ್ತಿಗೆ ಹೇಳ್ತಿದ್ರು. ಆಮೇಲೆ ಏನಾಯಿತು, ಈ ಕೃತಕ ಇದರದ್ದೆಲ್ಲ ಲೈಟುಗಳು ಬರೋಕ್ಕೆ ಶುರುವಾದಾಗ ಈ ವಿದ್ಯುತ್ ಶಕ್ತಿ ಎಲೆಕ್ಟ್ರಿಸಿಟಿ ಮತ್ತು ಬೇರೆ ರೀತಿಯಾಗಿ ಥರ ಎಲ್ಲ ಪ್ರಾರಂಭವಾದಾಗ ಏನಾಯಿತು, ಆವಾಗ ಅದರೊಳಗೆ ಬರೋ ಒಂದು ಕಿರಣಗಳು ಇದರದೆಲ್ಲ ಅದು ಮೆದುಳಿನ ಮೇಲೆ ಪ್ರಭಾವ ಬೀರಕ್ಕೆ ಶುರುವಾಯಿತು. ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಓದಬೇಕು ಮಾಡಬೇಕು ಅಂತ ರಾತ್ರಿ ಎಷ್ಟೊತ್ತಾದರೂ ಮಲಗಲ್ಲ, ಇಲ್ಲ TV ನೋಡ್ತಿರ್ತಾರೆ, ಇನ್ನೇನಾದರೂ ಕೆಲಸ ಹೋಮ್ವರ್ಕು ಇಂಥವೆಲ್ಲ ತುಂಬ ಜಾಸ್ತಿ. ಹಾಗಾಗಿ ಈ ಆರ್ಟಿಫಿಷಿಯಲ್ ಲೈಟು ಅದ್ರ ಪ್ರಭಾವ ಮತ್ತು ಸ್ಕ್ರೀನ್ ಪ್ರಭಾವ, ಬ್ಲೂ ಲೈಟ್ ಅಂತ ಅದು ಮೆದುಳಿನಲ್ಲಿರುವಂಥ ಒಂದು ಗ್ರಂಥಿಗಳನ್ನು ಉದ್ರೇಕಿಸುತ್ತೆ. ಮೆಲಟೋನಿನ್ ಅಂತ ಈ ಹಾರ್ಮೋನ್ ಉತ್ಪತ್ತಿ ಎಲ್ಲ ಹೆಚ್ಚು ಕಡಿಮೆ. ಅದರಿಂದ ಏನಾಗುತ್ತೆ, ಈ ಹೈಪೋಥಾಲಮಸ್ ಮತ್ತು ಪಿಟ್ಯುಟರಿ ಗ್ರಂಥಿಗಳು ಮೆದುಳಿನಲ್ಲಿರೋ ಅಂಥದನ್ನು ಬಹಳ ಬೇಗ ಉದ್ರೇಕಕ್ಕೊಳಪಟ್ಟು ಈ ಪೂರ್ತಿ ಈ ಫಿನಾಮಿನನ್ ಅಥವಾ ಇದನ್ನು ಈ ಮುಟ್ಟು ಪ್ರಾರಂಭ ಆಗೋದು ಪ್ಯೂಬರ್ಟಲ್ ಚೇಂಜಸ್ ಅನ್ನೋದನ್ನು ಪ್ರಾರಂಭ ಮಾಡುತ್ತೆ. ಓವರೀಸ್ನ ಅಥವಾ ಅಂಡಾಶಯ ಹೆಣ್ಮಕ್ಳಲ್ಲಿರೋದನ್ನು ಉದ್ರೇಕಿಸಿ ಈಸ್ಟ್ರೋಜನ್ ಹಾರ್ಮೋನು ಇದು ಪ್ರೊಜೆಸ್ಟಾರ್ ಪ್ರಾರಂಭ ಮಾಡಿ ಮುಟ್ಟು ಪ್ರಾರಂಭ ಆಗುತ್ತೆ. ಮತ್ತು ಇನ್ನೂ ಹಲವಾರು ಕಾರಣಗಳು ನೀವು ಆವಾಗಲೇ ಹೇಳ್ದಂಗೆ, ಈಗ ಬೊಜ್ಜುತನ, ಊಟದ ಒಂದು ಜೀವನ ಶೈಲಿ ಬದಲಾವಣೆ ಆಗಿದೆ, ಊಟ ತಿಂಡಿ ತಿನ್ನೋದ್ರೊಳಗೆ ಅವ್ರ ವ್ಯತ್ಯಾಸಗಳಾಗಿದೆ, ಈ ಜಂಕ್ ಫುಡ್ಡು ಅದೆಲ್ಲ ನೀವು ಹೇಳ್ದಂಗೆ. ಈ ಒಬೇಸಿಟಿ ಅಥವಾ ಬೊಜ್ಜುತನ ಒಂದು ಬಹಳಷ್ಟು ಕಾರಣ ಆಗ್ತಾ ಇದೆ ಎಷ್ಟೋ ಮಕ್ಕಳಲ್ಲಿ. ಯಾಕಂದರೆ ಈ ಬೊಜ್ಜುತನದಲ್ಲಿ ಈ ಫ್ಯಾಟ್ ಸೆಲ್ಸ್ ಅಂತ ಕೊಬ್ಬಿನಂಶ ಇರೋ ಅಂಥ ಈ ಜೀವಕೋಶಗಳಿಂದ ಕೆಲವು ಹಾರ್ಮೋನುಗಳು ಬರುತ್ತೆ. ಆ ಹಾರ್ಮೋನುಗಳು ಕೂಡ ಮೆದುಳನ್ನ ಬೇಗ ಉದ್ರೇಕ ಮಾಡುತ್ತೆ. ಇನ್ನು ಕೆಲವರಲ್ಲಿ ಇದು ಎಂಡೋಕ್ರೈನ್ ಡಿಸ್ರಪ್ಟರ್ಸ್ ಅಂತ ಹೇಳ್ತೀವಿ. ಅಂದರೆ ದೇಹದಲ್ಲಿ ಕೆಲವು ಗ್ರಂಥಿಗಳಲ್ಲಿ ಯಾವ ರೀತಿ ಅದನ್ನೆಲ್ಲ ಅದ್ರ ಕೆಲಸನೇ ಅದನ್ನು ಹೆಚ್ಚು ಏರ್ಪೇರ್ ಮಾಡುತ್ತೆ. ಅಂದರೆ ನೀವು ಈ ಪ್ಲಾಸ್ಟಿಕ್ಸು ಉಪಯೋಗಿಸೋದು ಹೆಚ್ಚಿಗೆ, ಅದರೊಳಗೆ ಬರೋವಂಥ ಕೆಲವು ರಾಸಾಯನಿಕಗಳು ಮತ್ತು ಈ ಕಾಸ್ಮೆಟಿಕ್ಸು, ಸೋಪು, ಶ್ಯಾಂಪು ದಿನನಿತ್ಯ ಬಳಕೆಗಳಲ್ಲಿ ಯೂಸ್ ಮಾಡೋವಂಥದ್ದು, ಅದರೊಳಗಿರೋವಂಥ ರಾಸಾಯನಿಕಗಳು, ಇದೆಲ್ಲ ಕೂಡ ಗೊತ್ತಿಲ್ಲದೇ ದೇಹದಲ್ಲಿ ಈ ಈಸ್ಟ್ರೋಜನ್ ಹಾರ್ಮೋನಿನ ರೀತಿನಲ್ಲಿ ವರ್ತಿಸುತ್ತೆ.
ಹಾಗಾಗಿ ಅದು ಮತ್ತೊಂದು ಕಾರಣ ಏರ್ಪೇರ್ ಮಾಡೋದಕ್ಕೆ. ಸೊ ಈ ರೀತಿ ಬೊಜ್ಜುತನ ಮತ್ತು ಪ್ಲಾಸ್ಟಿಕ್ಸು, ರಾಸಾಯನಿಕಗಳ ಸೇವನೆ ಮತ್ತು ಈ ಪೆಸ್ಟಿಸೈಡ್ಸ್, ತರಕಾರಿ ಇದು ಎಲ್ಲ ಬೆಳೆದಾಗ ಗೊತ್ತಿಲ್ಲದೆ ಅದನ್ನು ನಾವು ಸೇವನೆ ಮಾಡ್ತಾ ಇದ್ದೀವಿ. ಸೊ ಇದೆಲ್ಲ ಕಾರಣಗಳಿಂದ ಏನಾಗ್ತಿದೆ, ಸ್ವಲ್ಪ ಬಹಳ ಬೇಗ ಮಕ್ಕಳು ಇದಕ್ಕೆ ಈ ಹಂತಕ್ಕೆ ಅರ್ಲಿ ಪ್ಯೂಬರ್ಟಿ ಸ್ಟಾರ್ಟ್ ಆಗ್ತಾ ಇದೆ. ಅದರಿಂದ ಏನು ತೊಂದರೆಗಳು ಅನ್ನೋದನ್ನು ನಾವು ಮತ್ತೆ ಡಿಸ್ಕಸ್ ಮಾಡಿ, ಇದು ಕಾರಣಗಳನ್ನು ಅಂತ ತೊಗೊಂಡಾಗ, ಮತ್ತು ಪ್ರಿಕಾಷಿಯಸ್ ಪ್ಯೂಬರ್ಟಿ ಅಂತ ತೊಗೊಂಡಾಗ ಅದು ಒಂದು ಮೆಡಿಕಲ್ ಕಂಡೀಷನ್ ಆಗುತ್ತೆ. ಯಾಕಂದರೆ ಇದಕ್ಕೆ ಕಾರಣಗಳು ಕೆಲವರಲ್ಲಿ ಆನುವಂಶಿಕ ಕಾರಣಗಳಿರ್ಬೋದು, ಮತ್ತು ಬ್ರೈನಲ್ಲಿ ಮೆದುಳಿನಲ್ಲಿ ಕೆಲವು ಟ್ಯೂಮರು, ಗಡ್ಡೆಗಳು ಅಥವಾ ಇನ್ಫೆಕ್ಷನ್ಸು, ಮತ್ತು ಕೆಲವು ಈ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ನಿರ್ನಾಳ ಗ್ರಂಥಿಗಳೇನಿದೆ ಅದರೊಳಗೆ ಬಹಳಷ್ಟು ಜಾಸ್ತಿ ಹಾರ್ಮೋನಿನ ಉತ್ಪತ್ತಿಗಳಾಗೋದು, ಇವೆಲ್ಲ ಕೂಡ ದೇಹದಲ್ಲಿ ಆಗುವಂಥ ಬದಲಾವಣೆಗಳು, ಈ ದೈಹಿಕ ಬದಲಾವಣೆಗಳು, ಸ್ತನಗಳ ಬೆಳವಣಿಗೆ ಇರ್ಬೋದು, ಕೂದಲ ಬೆಳವಣಿಗೆ ಇರ್ಬೋದು, ಮತ್ತು ಅವ್ರ ದೇಹದ ಆಕಾರ ಇದೆಲ್ಲ ಕಾರಣಗಳಿಗೆ ಇವೆಲ್ಲ ಆಗುತ್ತೆ. ಸೊ ಇದು ಎರಡೂ ಕಂಡೀಷನ್ಸು ನೀವು ಹೇಳ್ದಂಗೆ ಮನೆಯವರೆಲ್ಲ ಅಜ್ಜಿ, ಅಮ್ಮ, ಚಿಕ್ಕಮ್ಮ ಇರೋರೆಲ್ಲ ಬಂದು ನೋಡಿ ಇವಳಿಗಿನ್ನೂ ಆಟ ಆಡ್ತಿದ್ಲು, ಮೊನ್ನೆ ಇವತ್ತಿಗೂ ಇನ್ನೂ ಗೊಂಬೆ ಇಟ್ಕೊಂಡು ಆಟ ಆಡ್ತಾಳೆ, ಇದನ್ನು ಟಾಯ್ಸಲ್ಲಿ ಅವಳಿಗೇನು ಗೊತ್ತೇ ಇಲ್ಲ ಅಂಥದ್ರೊಳಗೆ ಈ ರೀತಿ ಆಗೋಗಿದೆ, ಏನು ಮಾಡೋದು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಬರೋ ಥರ ಮನೆಯವರೆಲ್ಲ ಬರೋ ಹಂಗೆ ಆಗುತ್ತೆ. ಆವಾಗ ಅವ್ರಿಗೆ ಸರಿಯಾದ ಕೌನ್ಸೆಲಿಂಗ್ ಹೇಗೆ ಮಾಡ್ಬೋದು ಅನ್ನೋದನ್ನು ಮತ್ತೆ ಡಿಸ್ಕಸ್. ಇನ್ನು ಆಯುರ್ವೇದ ತಜ್ಞರಾದಂತಹ ಡಾಕ್ಟರ್ ಪದ್ಮಾವತಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್ ವೆಲ್ಕಮ್. ನಮಸ್ತೆ ಡಾಕ್ಟರ್. ಈಗ ಬಹಳ ಮುಖ್ಯವಾಗಿ ನಾವು ಮಾತನಾಡ್ತಾ ಇದ್ದೋ, ಈಗ ಎಷ್ಟೋ ಮಕ್ಕಳು ಸಫರ್ ಪಡ್ತಾ ಇದ್ದಾರೆ, ಅದರೊಳಗೆ ಎಷ್ಟೊಂದು ಆರೋಗ್ಯ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ ಹೆಣ್ಮಕ್ಳಿಗೆ. ಈಗ ಹಿಂದಿನ ಕಾಲದಲ್ಲಿ ಯಾವ ರೀತಿ ಇತ್ತು ಅಂದರೆ 14 ವರ್ಷ 15 ವರ್ಷಕ್ಕೆ ಋತುಮತಿ ಆಗ್ತಾ ಇದ್ರು. ಆದರೆ ಈಗ ಆಟ ಆಡೋ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು, ಅವಕ್ಕೆ ಇನ್ನೂ ಕೂಡ ಅದ್ರ ಬಗ್ಗೆ ಅರಿವೇ ಇರೋದಿಲ್ಲ, ಮುಟ್ಟು ಅಂದರೆ ಏನು ಅಂತಲೇ ಅವ್ರಿಗೆ ಅರಿವಿರೋದಿಲ್ಲ, ಅಂಥ ಮಕ್ಕಳಿಗೆ ಋತುಮತಿ ಆಗ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಸೊ ಇದಕ್ಕೆ ಮುಖ್ಯ ಕಾರಣ ಅಂತಂದರೆ ಆಲ್ರೆಡಿ ನಮ್ಮ ಡಾಕ್ಟ್ರು ಕೂಡ ಹೇಳಿದರು. ಸೊ ಆಯುರ್ವೇದದಲ್ಲಿ ಅವಾಗೆಲ್ಲ ಇದು ಅಷ್ಟೊಂದು ಇರಲಿಲ್ಲ, ಇವಾಗ ಆ್ಯಕ್ಚುಲಿ ತುಂಬ ಕಾಣಿಸ್ತಿರೋದು. ಯಾಕಪ್ಪ ಅಂತಂದರೆ ನಮ್ಮ ಲೈಫ್ ಸ್ಟೈಲ್. ಸೊ ಮುಖ್ಯವಾಗಿ ಇವಾಗೇನು ಮಾಡ್ತಿದ್ದೀವಿ, ತುಂಬ ಓವರ್ ನರಿಷ್ಮೆಂಟ್ ಕೊಡ್ತಾಯಿದ್ದೀವಿ. ಸೊ ಓವರ್ ನರಿಷ್ಮೆಂಟ್ ಅಂತಂದರೆ ಇವಾಗ ಮಕ್ಕಳು ಚೆನ್ನಾಗಿ ಬೆಳವಣಿಗೆ ಆಗಬೇಕು ಅಂತ ಯಾವುದೋ ಅಡ್ವರ್ಟೈಸ್ ನೋಡೋದು, ಯಾವುದೋ ಪೌಡರ್ಗಳನ್ನೆಲ್ಲ ಹಾಲಲ್ಲಿ ಕೊಡೋದು, ಅದು ಕೂಡ ಒಂದು ತಪ್ಪೆ. ಅದ್ರ ಜೊತೆಗೆ ಈಗ ಮಕ್ಕಳು ಹಠ ಮಾಡ್ತಾರೆ ಅಂಥೇಳಿ ಡೈಲಿ ನಾವು ಬೇಕ್ರಿ ಐಟಮ್ಸ್ ಆಗಿರ್ಬೋದು, ಶುಗರಿ ಐಟಮ್ಸ್ ಆಗಿರ್ಬೋದು, ಇದನ್ನೆಲ್ಲ ಹೆಚ್ಚು ಕೊಡೋದ್ರಿಂದ ಏನಾಗುತ್ತೆ, ನಮ್ಮ ಫ್ಯಾಟ್ ಟಿಶ್ಯೂ ಜಾಸ್ತಿ ಆಗುತ್ತೆ. ಅಂದರೆ ಇದು ಒಂದು ಕಾರಣ, ಒಬೆಸಿಟಿ ಆಗೋದಕ್ಕೂ ಒಂದು ಕಾರಣ. ಒಬೆಸಿಟಿ ಆಗಿದ್ರೆ ಅದು ಇಂಡೈರೆಕ್ಟಾಗಿ ಬೇಗ ಋತುಮತಿ ಆಗೋದಕ್ಕೆ ಒಂದು ಕಾರಣ. ಅಂದರೆ ಈ ಫ್ಯಾಟ್ ಟಿಶ್ಯೂಸ್ ಜಾಸ್ತಿ ಆಗೋದ್ರಿಂದ ಈ ಫ್ಯಾಟ್ ಏನು ಮಾಡುತ್ತೆ, ನಮ್ಮ ದೇಹದಲ್ಲಿ ಲೆಪ್ಟಿನ್ ಅನ್ನೋ ಒಂದು ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ. ಈ ಲೆಪ್ಟಿನ್ ಹಾರ್ಮೋನ್ ಏನು ಮಾಡುತ್ತೆ, ಈ ಹೈಪೋಥಾಲಮಸ್ಗೆ ಸಿಗ್ನಲ್ ಕೊಡುತ್ತೆ. ಏನಪ್ಪ ಅಂತಂದರೆ ಇವ್ರ ದೇಹ ಆಲ್ರೆಡಿ ರೀಪ್ರೊಡಕ್ಷನ್ ಅಥವಾ ಸಂತಾನೋತ್ಪತ್ತಿಗೆ ರೆಡಿ ಆಗಿದೆ ಅಂಥೇಳಿ ಬೇಗ ಅವ್ರಿಗೆ ಮೆನಾರ್ಕೆ ಅಥವಾ ಬೇಗ ಋತುಮತಿ ಆಗೋದಕ್ಕೆ ಒಂದು ಕಾರಣ ಅಂತ ಹೇಳ್ಬೋದು. ಇನ್ನೂ ಮುಖ್ಯವಾಗಿ ಅವರು ಏನೇನು ಇವಾಗ ಕಾಮನ್ ಆಗಿ ಎಲ್ಲರೂ ಕಾಸ್ಮೆಟಿಕ್ಸ್ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಯೂಸ್ ಮಾಡ್ತಾರೆ. ಲಿಪ್ಸ್ಟಿಕ್ ಆಗಿರ್ಬೋದು, ಈ ಪರ್ಫ್ಯೂಮ್ಸು ಅಡ್ವರ್ಟೈಸ್ ನೋಡೋದು, ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಪರ್ಫ್ಯೂಮ್ ಹಾಕ್ಕೊಂಡಾಗ ಈ ಮೇಯ್ನಾಗಿ ಅವ್ರ ಫ್ಯಾಮಿಲಿಯವರೇ ಫುಲ್ ಖುಷಿ ಪಡ್ತಿರ್ತಾರೆ. ಆ್ಯಕ್ಚುಲಿ ಅವರು ಅಲ್ಲಿ ಖುಷಿ ಪಡ್ತಿರ್ತಾರೆ, ಬಟ್ ಈ ಪರ್ಫ್ಯೂಮ್ಸು, ಈ ಕಾಸ್ಮೆಟಿಕ್ಸಲ್ಲಿ ಪ್ಯಾಥಲೈಟ್ಸ್ ಅಂತ ಇರುತ್ತೆ. ಇದು ಈಸ್ಟ್ರೋಜನ್ ಥರ ಮಿಮಿಕ್ ಮಾಡುತ್ತೆ. ಅಂದರೆ ನಮ್ಮ ದೇಹದಲ್ಲಿ ಬೇಗ ಹೇಗೆ ರೀಪ್ರೊಡಕ್ಟಿವ್ ಸಿಸ್ಟಮ್ನ ಬೇಗ ಹೇಗೆ ರೆಡಿ ಮಾಡೋದಕ್ಕೆ ಒಂದು ಕಾರಣ ಆಗುತ್ತೋ ಆ ಹಾರ್ಮೋನ್ ಥರನೇ ಮಿಮಿಕ್ ಆಗುತ್ತೆ. ಇನ್ನು ಪ್ಲಾಸ್ಟಿಕ್ಸಲ್ಲೆಲ್ಲ ಊಟ ಮಾಡೋದು, ಪ್ಯಾಕ್ಡ್ ಫುಡ್ಸ್ ತಿನ್ನೋದು, ಈ ಪ್ಲಾಸ್ಟಿಕಲ್ಲಿ BPA ಅಂತ ಇರುತ್ತೆ, ಅಂದರೆ ಬಿಸ್ಫಿನಾಲ್ A ಅಂತ. ಇದು ಈಸ್ಟ್ರೋಜನ್ ಥರ ಮಿಮಿಕ್ ಮಾಡುತ್ತೆ, ಈಸ್ಟ್ರೋಜನ್ ಥರ ಆ್ಯಕ್ಟ್ ಆಗುತ್ತೆ. ಇದು ಕೂಡ ಅವರ ಹಾರ್ಮೋನಲ್ಲಿ ವ್ಯತ್ಯಯ ಆಗೋದಕ್ಕೆ ಮುಖ್ಯ ಕಾರಣ, ಮತ್ತು ಅರ್ಲಿ ಏಜಸ್ಸಲ್ಲಿ ಅಂದರೆ ಬೇಗ ಋತುಮತಿ ಆಗೋದಕ್ಕೆ ಒಂದು ಕಾರಣ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಅದು ಬಹಳ ಪ್ರಮುಖವಾಗಿ ನೀವು ಹೇಳ್ತಾ ಇದ್ರಿ 8 ವರ್ಷಕ್ಕೇ ಮಕ್ಕಳು ಋತುಮತಿಗಳಾಗ್ಬಿಡ್ತಾರೆ ಅಂತ. ಏನಾದರೂ ದೇಹದಲ್ಲಿ ಬದಲಾವಣೆಗಳಾಗುತ್ತಾ? ಈಗ ನಾವು ಹೆಂಗೆ ಐಡೆಂಟಿಫೈ ಮಾಡೋದಾದ್ರೂ ಹೇಗೆ? ಯಾಕೆಂದರೆ ಪೋಷಕರಿಗೆ ಅದೊಂದು ಗೊಂದಲ ಇರುತ್ತೆ. ಈಗ ನಾವು ಆ್ಯಕ್ಚುಲಿ ಋತುಮತಿ ಆಗುವಂಥ ಸಂದರ್ಭದ ಐಡೆಂಟಿಫೈ ಮಾಡೋದು ಕೂಡ ಬಹಳ ಕಷ್ಟ ಇರುತ್ತೆ. ದೇಹದಲ್ಲಿ ಏನಾದರೂ ಚೇಂಜಸ್ ಆದರೆ ಆಗ ಪೋಷಕರು ಅಟ್ಲೀಸ್ಟ್ ಎಚ್ಚೆತ್ಕೊಳ್ಳೋದಕ್ಕೂ ಕೂಡ ಅನುಕೂಲ ಆಗುತ್ತೆ ಡಾಕ್ಟರ್. ಹೌದು, ಅದಕ್ಕೇ ನಾವು ಹೇಳೋದೇನೆಂದರೆ ಮಕ್ಕಳು ಇದಕ್ಕೆ ಹದಿಹರಿಯಕ್ಕೆ ಕಾಲಿಡೋದು, ಅದೇ ಈ ಪ್ಯೂಬರ್ಟೀಸ್ ಪ್ರಾರಂಭ ಆಗೋದಕ್ಕೆ ಮುಂಚೆನೇ ಅವ್ರನ್ನ ತಯಾರಿ ಮಾಡಬೇಕು. ಮಾನಸಿಕವಾಗಿ ತಯಾರಿ ಮಾಡಬೇಕು, ಅವ್ರ ದೈಹಿಕವಾಗಿ ತಯಾರಿ ಮಾಡಬೇಕು, ಅದನ್ನು ಒಪ್ಕೊಳ್ಳೋಕ್ಕೆ, ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನೋದನ್ನು ಪ್ರೀ ಪ್ಯೂಬರ್ಟಲ್ ಕೌನ್ಸೆಲಿಂಗ್ ಅಂತ ನಾವು ಹೇಳ್ತೀವಿ. ಯಾವುದೇ ಒಂದು ಮಗು, ಯಾಕಂದರೆ ಋತುಚಕ್ರ ಪ್ರಾರಂಭ ಆಗೋಕ್ಕೆ ಮುಂಚೆ ಕೂಡ ದೇಹದಲ್ಲಿ ಹಲವಾರು ಬದಲಾವಣೆಗಳು ಕಾಣಿಸ್ಕೊಳ್ಳುತ್ತೆ. ತಕ್ಷಣದಲ್ಲೇ ಋತುಚಕ್ರ ಅಂತಲೇ ಇರೋದಿಲ್ಲ, ಇದ್ದಕ್ಕಿದ್ದಂಗೆ ಎತ್ತರ ಜಾಸ್ತಿ ಆಗೋದು,
ಅವಳದು ಡ್ರೆಸ್ಸು, ಶೂಸು, ಚಪ್ಪಲು ಎಲ್ಲನೂ ಕೂಡ ಅದರದ್ದು ಸೈಜುಗಳೇ ವೇರಿ ಆಗ್ತವೆ. ನಿನ್ನೆ ಮೊನ್ನೆ ಎಲ್ಲ ತಂದಿದ್ದು ನೋಡಿ ಈಗ ಆಲ್ರೆಡಿ ಅವಳಿಗೆ ಹಿಡಿಸೋದಿಲ್ಲ ಅನ್ನೋ ಥರ ಮಾತುಗಳು ನೋಡಿ ಪೋಷಕರು ಏನು ಅನ್ಕೋತಾರೆ ಅಂತಂದ್ರೆ ನನ್ನ ಮಕ್ಕಳು ಬೆಳೀತಾ ಇದ್ದಾರೆ ಅಷ್ಟೇ ಅವ್ರ ಗಮನಕ್ಕೆ ಬರುತ್ತೆ. ಬಟ್ ಸಡನ್ ಆಗಿ ತೂಕ ಜಾಸ್ತಿ ಆಗೋದು ಅಥವಾ ಅವ್ರಿಗೆ ಎತ್ತರ ಜಾಸ್ತಿ ಆಗೋವಂಥದ್ದು, ಮತ್ತು ಸ್ತನಗಳದ್ದು ಬೆಳವಣಿಗೆ, ಅದು ಬ್ರೆಸ್ಟ್ ಬಡ್ಸ್ ಅಂತ ಹೇಳ್ತೀವಿ. ಸ್ತನಗಳ ಮೆತ್ತಗೆ ಅದನ್ನು ಸ್ಮಾಲ್ ಇದರದನ್ನು ಗಂಟುಗಳ ಥರ ಸ್ತನಗಳ ಬೆಳವಣಿಗೆ, ನಿಪ್ಪಲ್ ಹಿಂದ್ಗಡೆ ಅದು ಬೆಳವಣಿಗೆ ಪ್ರಾರಂಭ ಆಗುತ್ತೆ. ಸೊ ದೇಹದಲ್ಲಿ ಈ ಥರ ಮೊದಲು ಸೂಚನೆ ಬ್ರೆಸ್ಟ್ ಬಡ್ಸು, ಸಡನ್ನಾಗಿ ಎತ್ತರ ಆಗೋದು, ಮತ್ತು ಕೆಲವು ಸಲ ಕಂಕಳಲ್ಲಿ ಮತ್ತು ಕೆಳ ಹೊಟ್ಟೆನಲ್ಲಿ ಕೂದಲು ಬೆಳವಣಿಗೆ ಪ್ರಾರಂಭ ಆಗೋದು ಅದನ್ನು. ಸೊ ಇದೆಲ್ಲ ಕಾಣಿಸ್ಕೊಳ್ಳೋಕೆ ಶುರುವಾದಾಗ ಇನ್ನೊಂದು 1 ವರ್ಷದಲ್ಲಿ ಸಾಮಾನ್ಯವಾಗಿ ಇದೆಲ್ಲ ಬಂದು 1 ವರ್ಷದೊಳಗೆ ಅದನ್ನು ಋತುಚಕ್ರ ಪ್ರಾರಂಭ ಆಗುತ್ತೆ. ಸೊ ಒಂದು ಸಿಗ್ನಲ್ ಕೊಡುತ್ತೆ ಆಲ್ರೆಡಿ. ಸೊ ಇದೆಲ್ಲ ಪ್ರಾರಂಭ ಆಗ್ತಾ ಇದೆ ದೇಹದಲ್ಲಿ, ಇನ್ನು ಸ್ವಲ್ಪ ದಿನದಲ್ಲಿ ಅವಳು ಇದು ಕೂಡ ಮುಟ್ಟು ಪ್ರಾರಂಭ ಆಗ್ಬೋದು ಅನ್ನೋದಕ್ಕೋಸ್ಕರ. ಸೊ ಅದನ್ನು ತಾಯಂದರು ಇದನ್ನು ಗಮನದಲ್ಲಿಟ್ಕೊಂಡು ಅಂಥ ಸಮಯದಲ್ಲಿ ಮೊದಲೇ ವೈದ್ಯರ ಹತ್ರ ಕರ್ಕೊಂಡು ಬಂದು ಇದರದ್ದು ಏನಾದರೂ ಈ ಪ್ಯೂಬರ್ಟಲ್ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಅಂತ ನಾವು ಹೇಳೋದು ಅದನ್ನು. ಸೊ ಇವೆಲ್ಲ ಬೆಳವಣಿಗೆ ದೇಹದಲ್ಲಿ ಆಗ್ತಾ ಇರಬೇಕಾದ್ರೆ ಇದು ಇನ್ನು ಮುಂದೆ ಮುಟ್ಟು ಪ್ರಾರಂಭ ಆಗುತ್ತೆ ಅಂತ ಅವಾಗಲೇ ಗಮನಕ್ಕೆ ಬರಬೇಕು. ಅವಾಗಲಿಂದ ಅವಳನ್ನು ಮಾನಸಿಕವಾಗಿ ತಯಾರಿ ಮಾಡಬೇಕು. ಅದು ಮುಖ್ಯವಾಗುತ್ತೆ. ತುಂಬ ಅರ್ಲಿ ನಾ ಹೇಳಿದ್ನಲ್ಲ ಪ್ರಿಕಾಷಿಯಸ್ ಪ್ಯೂಬರ್ಟಿ ಅಂತ ಹೇಳ್ಬಿಟ್ಟು ಅಕಾಲದ ಹದಿಹರಿಯಕ್ಕೆ ಪ್ರಾರಂಭ ಆಗೋದು ಅನ್ನೋದನ್ನ ಅದನ್ನ ಕಾಯಿಲೆ ಅಂತ ಪರಿಗಣನೆಗೆ ಅಂತ ತಿಳ್ಕೊ. ಯಾಕಂದರೆ ತೀರಾ 5-6 ವರ್ಷದಲ್ಲಿ ಮಗುಗೆ ಎಲ್ಲ ದೇಹದ ಒಂದು ದೊಡ್ಡ ಹೆಂಗಸಿನ ಬೆಳವಣಿಗೆ ಥರ ಆಗಿ ಅದನ್ನು ಮುಟ್ಟು ಪ್ರಾರಂಭ ಆಗೋದನ್ನು ಅದು ಸರಿ ಇಲ್ಲ. ಅದನ್ನು ಮಾನಸಿಕವಾಗಿ ಸೈಕಲಾಜಿಕಲಿ ಮಗು ಡಿಸ್ಟರ್ಬ್ ಆಗುತ್ತೆ, ಮನೆಯವರೆಲ್ಲ ಡಿಸ್ಟರ್ಬ್ ಆಗ್ತಾರೆ. ಮತ್ತು ಅದಕ್ಕೆ ಕೆಲವು ಕಾರಣಗಳಿಂದ ಆಗಿರ್ಬೋದು, ಅದು ಏನು ಕಾರಣದಿಂದ ಆಗಿದೆ. ಮತ್ತು ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು, ಇದು ಇನ್ನೊಂದು ಏನಾಗುತ್ತೆ ಅಂದರೆ ಬೇಗ ಈ ಒಂದ್ಸಲ ಪ್ಯೂಬರ್ಟಿಗೆ ಸಡನ್ನಾಗಿ ಎತ್ತರ ಆಗೋದು, ಇದೆಲ್ಲ ಗ್ರೋತ್ ಸ್ಪರ್ಟ್ ಅಂತ ಆಗಿ ಮೂಳೆಗಳು, ಲಾಂಗ್ ಬೋನ್ಸ್, ದೇಹದಲ್ಲಿರೋ ಉದ್ದದ್ದು ಮೂಳೆಗಳ ಬೆಳವಣಿಗೆ ಫಾಸ್ಟಾಗಿ ಬೇಗ ನಿಂತು ಹೋಗುತ್ತೆ. ಸೊ ಅವರು ಪೂರ್ತಿಯಾಗಿ ಬೆಳವಣಿಗೆ, ಎತ್ತರದ ಬೆಳವಣಿಗೆ ಆಗೋದಕ್ಕೆ ಶಾರ್ಟ್ ಸ್ಟೇಚರ್ ಆಗೋ ಥರ ಆಗೋಗುತ್ತೆ. ಅದು ಒಂದು ಪ್ರಾಬ್ಲಮ್ ಇದರೊಳಗೆ. ಮತ್ತು ಸೈಕಲಾಜಿಕಲ್ ಪ್ರಾಬ್ಲಮ್, ಎಮೋಷನಲ್ ಪ್ರಾಬ್ಲಮ್ಮು. ಮತ್ತು ಒಂದು ಸಲ ಸೆಕ್ಷುವಲ್ ಮೆಚುರಿಟಿ ಬಂದುಬಿಡುತ್ತೆ. ಲೈಂಗಿಕವಾಗಿ ದೇಹದಲ್ಲಿ ಈ ಸಂತಾನೋತ್ಪತ್ತಿ ಪ್ರವೃತ್ತಿ ಏನಾಗುತ್ತೆ ಅದು ಬೆಳವಣಿಗೆ ಆಗೋಕ್ಕೆ ಶುರುವಾಗುತ್ತೆ. ಮತ್ತು ಅದರದ್ದೇ ಆದ ಒಂದು ತೊಂದರೆ, ಅಪಾಯಗಳಿರುತ್ತೆ. ಅದನ್ನು ಬೇರೆಯವರು ದುರುಪಯೋಗ ಮಾಡಿಕೊಂಡ್ರೆ ಬೇಡದ ಗರ್ಭಧಾರಣೆ, ಅದು ಇನ್ನೊಂದು ಪ್ರಾಬ್ಲಮ್ ಕಡೆ ಹೋಗುತ್ತೆ. ಹಾಗಾಗಿ ಇಂಥದನ್ನೆಲ್ಲ ತಡೆಗಟ್ಟಬೇಕಾದ್ರೆ ಪ್ರಿಕಾಷಿಯಸ್ ಪ್ಯೂಬರ್ಟಿ ಅಂತ ಇದ್ದಾಗ ವೈದ್ಯರ ಹತ್ರ ಬರಬೇಕು. ಅದಕ್ಕೂ ಕೂಡ ಕಾರಣ ಕಂಡುಹಿಡಿದು ಚಿಕಿತ್ಸೆ ಕೊಡೋದು ಒಂದು ಕಡೆ, ಮತ್ತು